ಗಂಡ ಹೆಂಡತಿ ಕೊನೆ ಪಕ್ಷ ಪರಸ್ಪರ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಅಸಮಾಧಾನಗಳಾದರೂ ಅದನ್ನು ಬಹಳ ದೊಡ್ಡದು ಮಾಡಿ ಜಗಳ ಆಡಿ ಕ್ಷಮೆ ಕೇಳಲೇಬೇಕು, ಕಾಲಿಗೆ ಬೀಳಬೇಕು, ನೀವು ಮಾಡಿದ್ದು ತಪ್ಪು, ನಿಮ್ಮ ಜೊತೆಗೇ ಇರೋದಿಲ್ಲ ಅನ್ನುವ ಮಟ್ಟಿಗೆ ಇವತ್ತಿನ ಕಾಲದಲ್ಲಿ ಏನೋ ಒಂದು ದುರಹಂಕಾರದ ಪ್ರವೃತ್ತಿ ಇದೆ. ಅದು ಹೋಗಬೇಕು ಅನ್ನುವುದನ್ನು ಶ್ರೀರಾಮಚಂದ್ರನಿಂದ ಕಲಿಯಬೇಕಾದದ್ದು. ನ ಸ್ಮರತ್ಯಪಕಾರಾಣಂ ಶತಮಪ್ಯತ್ನೋದಯ. 100 ತಪ್ಪುಗಳಾದರೂ ಕೂಡ ಒಂದೇ ಒಂದು ಗುಣ ಇದ್ದರೂ ಎಲ್ಲವನ್ನು ಮರೆಯಬೇಕು ಅಂತ ರಾಮಾಯಣ ಹೇಳುತ್ತದೆ. 100 ಗುಣಗಳಿದ್ದರೂ ಅದನ್ನು ಮರೆತು ಒಂದೇ ಒಂದು ಸಣ್ಣ ಮಾತಿನೊಳಗೆ ಏನಾದರೂ ವ್ಯತ್ಯಾಸ ಆದರೂ ಜಗಳ ಆಡಿಕೊಂಡು ಹೋಗುವ ಇವತ್ತಿನ ಪ್ರವೃತ್ತಿ ಇದೆಯಲ್ಲ, ಎಂತಹ ನಾಚಿಕೆ ಬರುವಂತಹ ಪ್ರವೃತ್ತಿ. ಯಾವ ಭಾರತ ದೇಶದಲ್ಲಿ ರಾಮಾಯಣದ ಅವತಾರ ಆಗಿದೆ, ರಾಮನ ಅವತಾರ ಆಗಿದೆ, ರಾಮಾಯಣದ ಸಂದೇಶ ಮೂಡಿ ಬಂದಿದೆ, ಅಂತಹ ಭಾರತದಲ್ಲಿ ಜನಿಸಿ ಎಲ್ಲಿ ಭಗವದ್ಗೀತೆಯ ಅವತಾರ ಆಗಿದೆ, ಭಾಗವತದ ಅವತಾರ ಆಗಿದೆ, ಅಲ್ಲಿ ಜನಿಸಿ ಈ ತರಹದ ಸ್ಥಿತಿಗೆ ನಮ್ಮ ಭಾರತ ದೇಶ ಹೋಗ್ತಾ ಇದೆ ಅಂದರೆ ಇದು ಶೋಚನೀಯ ಸ್ಥಿತಿ.